ಕೃಷಿ ಮಸೂದೆ ವಿರೋಧಿಸಿ ರೈತ ಸಂಘಟನೆಗಳು ಬೆಂಗಳೂರಿಗೆ ಈಗ ಬಂದು ರ್ಯಾಲಿಯನ್ನು ನಡೆಸ್ತಾ ಇವೆ. ಟ್ರ್ಯಾಕ್ಟರ್ ರ್ಯಾಲಿಗೆ ಪೊಲೀಸರು ತಡೆ ನೀಡಿದ್ದಾರೆ. ಇದಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತುಕತೆ ನಡೆಸಿದ್ದಾರೆ. ನೋಡೋಣ. ಮಾತಾಡ್ಲಿಕ್ಕೆ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಇದ್ದಾರೆ. ಮಾದಾವರದಲ್ಲಿ ರೈತರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಎಲ್ಲಿ ಬಂದಿರುವಂತರಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಪರಿಶೀಲನೆ ಮತ್ತು ಮುಂದೆ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ. ಸರ್, ಈಗ ಕೆಲವು ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ, ಬಟ್ ಬರುವಂತ ರೈತರುಗಳಿಗೆ ಟ್ರ್ಯಾಕ್ಟರ್ ತೆಗೆದುಕೊಂಡು ಬರ್ಲಿಕ್ಕೆ ಅವಕಾಶ ಮಾಡ್ತಾ ಇಲ್ಲ. ಏನ್ ಸರ್ ಇದ್ರ ಹಿನ್ನೆಲೆ ಇದು? ಯಾಕೆ ಸರ್ಕಾರ ಹಿಂಗ್ಯಾಕ್ ಮಾಡ್ತಾ ಇದೆ? ಸರ್ಕಾರದವ್ರಿಗೆ ರೈತರು ವಾಹನ ಟ್ರ್ಯಾಕ್ಟ್ರು ಅಂದರೆ ಭಯೋತ್ಪಾದಕ ರೀತಿಯಲ್ಲಿ ಕಾಣ್ತಾರೆ. ಈಗ ಪಂಜಾಬ್ ರೈತರಿಗೆ ಖಾಲಿಸ್ತಾನಿಗಳು ಅಂದಂಗೆ, ಅಲ್ಲಿ UP ರೈತರಿಗೆ ನಗರದ ನಕ್ಸಲೇಟ್ಸ್ ಅಂದಂಗೆ, ಈಗ ನಮ್ಮ ಟ್ರ್ಯಾಕ್ಟ್ರು ಅಂದರೆ ಇದೇನೋ ಯುದ್ಧದ ಸಾಮಾನುಗಳನ್ನು ತುಂಬಿಕೊಂಡು ಏನು ಬಾಂಬ್ಗಳನ್ನು ಹಾಕ್ತಾರೆ, ಈಗ ಫಿರಂಗಿಗಳನ್ನು ಸಿಡಿಸ್ತಾರೆ ಅನ್ನೋ ರೀತಿಯಲ್ಲಿ ನೋಡೋದಾದರೆ, ಈಗ ಟ್ರ್ಯಾಕ್ಟ್ರಲ್ಲಿ ಬಂದರೆ 100 ಕಿಲೋಮೀಟ್ರ್ನವ್ರಿಗೆ ನಾವು ಹೇಳಿದ್ವಿ ಟ್ರ್ಯಾಕ್ಟರ್ಗಳು ಬರ್ರಿ ಅಂತ. ಅವ್ರಿಗೆ ಬಂದರೆ ಡೀಸೆಲ್ ಹಾಕಂತಾರೆ, ಅವ್ರು ಟ್ರ್ಯಾಕ್ಟ್ರಲ್ಲಿ ಅವ್ರು ಬರ್ತಾರೆ ಹೋಗ್ತಾರೆ, ಸಿಂಪಲ್ ಖರ್ಚು ಮುಗಿದೋಯ್ತು. ಬಸ್ ಮಾಡ್ಕೋಬೇಕು, ಈ ಥರ ನಾವು ಕಾರ್ ಮಾಡ್ಕೋಬೇಕಂದ್ರೆ ದುಬಾರಿ ಆಗಲ್ವಾ? ಯಡಿಯೂರಪ್ಪವ್ರು ನಾವು ರೈತರ ಮಗ ಅಂತಾರೆ. ಇದೇನಾ ರೈತರ ಬಗ್ಗೆ ಗೊತ್ತಿರೋದು? ರೈತರು ವೆಹಿಕಲ್ಲೇ ಬಿಡಲ್ಲ ಅಂದರೆ ನಿಮ್ದು ಯಾವ ಸೀಮೆ ರೈತರ ಸರ್ಕಾರ ಇದು? ಅಲ್ಲ, ಒಬ್ಬೊಬ್ಬರು ರೈತರು ಟ್ರ್ಯಾಕ್ಟರ್ ತಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ, ತೊಂದರೆ ಆಗುತ್ತೆ ಜನರಿಗೆ. ಅದಕ್ಕೆ ನಾವೇನು ಹೇಳಿದ್ವಿ ರೈತರಿಗೆ, ಟ್ರೈಲರ್ ತರಕ್ಕೆ ಹೋಗಬೇಡಿ, ಒಂದಷ್ಟು ಜಾಮ್ ಜಾಸ್ತಿ ಆಗುತ್ತೆ. ಎಂಜನ್ ಮೇಲೆ 1-2 ಜನ 4 ಜನ ಕೂತ್ಕೊಂಡು ಬಂದ್ಬಿಡ್ರಿ, ಸರಳ ಆಗುತ್ತೆ. ನಾವು ಮಾರ್ಚ್ ಫಾಸ್ಟ್ಗೂ ಕೂಡ ಸರಳವಾಗಿ ಗಾಡಿ ಓಡೋದಕ್ಕೂ ಅನುಕೂಲ ಆಗುತ್ತೆ ಅಂತ ಎಲ್ಲ ಹೇಳಿದ್ವಿ. ಅವ್ರು ನಮ್ಮ ಮಾತು ಕೇಳಂಗೇ ಇಲ್ಲ. ಅವರು ಭಯೋತ್ಪಾದಕರ ರೀತಿಯಲ್ಲೇ ನೋಡ್ತಾರೆ ಅಂದರೆ ಅದು ಸರಿಯಲ್ಲ. ಈಗ ಎಷ್ಟು ಗಂಟೆಗೆ ಶುರು ಆಗುತ್ತೆ ಸರ್? ಇನ್ನೂ ಬರೋರಿದ್ದಾರಾ? ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬರೋರಿದ್ದಾರೆ. ಬೆಂಗಳೂರು ಜಿಲ್ಲೆಯ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳು ಇನ್ನೂ ಬಂದಿಲ್ಲ. ಅವರೆಲ್ಲ ಬಂದ ಮೇಲೆ ದೊಡ್ಡ ವೆಹಿಕಲ್ಗಳ ಸಂಖ್ಯೆ, ಜನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈಗ ಧ್ವಜಾರೋಹಣ ಒಂದು ಕಾರ್ಯಕ್ರಮ ಇದೆ. ನಾವೆಲ್ಲ ನಮ್ಮನ್ನು ಸಲ್ಲಿಸಿ ನಾವು ಇಲ್ಲಿಂದ ಕಾರ್ಯಕ್ರಮ ಪ್ರಾರಂಭ ಮಾಡೋದು. ಆ ಕಡೆ ನಾವು ನಿನ್ನೆ ಅಲ್ಲಿ ಊಟದ ವ್ಯವಸ್ಥೆ ಮತ್ತು ಧ್ವಜಾರೋಹಣದ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ವಿ. ಪೊಲೀಸ್ನವರೆಲ್ಲ ರಾತ್ರಿ ನಮ್ಮ ತರಕಾರಿ, ಪಾತ್ರೆ, ಧ್ವಜದ ಕಂಬ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ನಮ್ಮ HR ಬಸವರಾಜಪ್ಪನವ್ರು ಬಂದವ್ರೆ, ನಮ್ಮ ಲೀಡರ್ಸ್ ಸುಮಾರು ಜನ ಬಂದವ್ರೆ. ಮುಂದಿನ ಕಾರ್ಯಕ್ರಮ ನಾವು ಚರ್ಚೆ ಮಾಡಿ ಫೈನಲ್. ಪೊಲೀಸರು ಬಿಡ್ತಾ ಇಲ್ಲ, ರೈತರ ಸಂಕೇತ ಟ್ರ್ಯಾಕ್ಟರ್ ಒಂದು ಕೂಡ ರ್ಯಾಲಿಯಲ್ಲಿ ಇರಲ್ವಾ? ಹೇಗೆ? ಇದ್ದೇ ಇರುತ್ತೆ, ಆದರೆ ಕಮ್ಮಿ ಆಗಿದೆ. ಅದನ್ನು ಎಲ್ಲ ಗ್ರಾಮೀಣ ಪ್ರದೇಶದಲ್ಲೇ ಪೊಲೀಸ್ನವರು ಹಳ್ಳಿಯಿಂದಲೇ ಈಚೆಗೆ ತಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಕೂಡ ನೋಡೋಣ, ಇನ್ನೂ ಒಂದು ಸ್ವಲ್ಪ. ಈ ಗ್ರೌಂಡ್ ಅಲ್ಲಂತೂ ಎಲ್ಲೂ ಏನು ಕಾಣ್ತಾ ಇಲ್ಲ ಸರ್, ಯಾವ ವೆಹಿಕಲ್ ಕೂಡ ಕಂಡು ಬರೀ ಬಸ್ಗಳು ಮಾತ್ರ ಇದಾವೆ, ಟ್ರ್ಯಾಕ್ಟರ್ಗಳು ಮೋಸ್ಟ್ಲಿ ಬರೋದಿಲ್ವಾ? ಹೇಗೆ? ಏನು ಸಂಪೂರ್ಣವಾಗಿ ಟ್ರ್ಯಾಕ್ಟರ್ಗಳನ್ನು ತಡೆಯುವಂಥದಕ್ಕೆ ಪೊಲೀಸ್ ಭಾಳ ದೊಡ್ಡ ಫೋರ್ಸನ್ನು ಹಾಕ್ಕೊಂಡು ಅವರು ತಡೆಯೋ ಕೆಲಸ ಮಾಡಿದ್ದಾರೆ. ನೋಡೋಣ, ಅದು ಮೀರಿ ಬರಲಿಕ್ಕೆ ರೈತರಿಗೆ ಎಷ್ಟು ಸಾಧ್ಯ ಆಗುತ್ತೆ ಬರ್ತಾರೆ. ಇದು ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇನ್ನು ಬೆಳಗಾವಿಯಲ್ಲಿ ರೈತರಿಂದ ಟ್ರ್ಯಾಕ್ಟರ್ ರ್ಯಾಲಿ ನಡೆದಿದೆ. ಟ್ರ್ಯಾಕ್ಟರ್ನಲ್ಲಿ ಗಣರಾಜ್ಯೋತ್ಸವ ಆಚರಣೆಯನ್ನ ಮಾಡಿದ್ದಾರೆ ರೈತರು. ಟ್ರ್ಯಾಕ್ಟರ್ ಅಲ್ಲಿ ಸ್ತಂಭವನ್ನ ಕಟ್ಟಿದ್ದಾರೆ, ಧ್ವಜಾರೋಹಣವನ್ನು ಮಾಡಿದ್ದಾರೆ. ಈಗ ಯಾವಾಗ ಪರ್ಮಿಷನ್ ಸಿಗಲ್ಲ ಅಂತ ಗೊತ್ತಾಯ್ತು, ಜಿಲ್ಲಾ ಮಟ್ಟದಲ್ಲೇ ವಿನೂತನವಾಗಿ ರೈತರು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ನಾವು ರ್ಯಾಲಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಒಂಥರ ಪಣ ತೊಟ್ಟಿದ್ದಾರೆ ರೈತರು. ಯಾಕಂದ್ರೆ ಒಂದ್ ಕಡೆ ಸರ್ಕಾರ ಕೂಡ ಇದನ್ನ ಪ್ರತಿಷ್ಠೆಯಾಗಿ ತಗೊಂಡಿದೆ, ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ಸಿಗ್ತಾ ಇಲ್ಲ, ನಮಗೆ ಅನ್ಯಾಯ ಆಗ್ತಿರೋದು, ನಾವು ಹೋರಾಟ ಮಾಡೋದಕ್ಕೆ ನೀವು ನನಗೆ ಅನುಮತಿ ಕೊಡಲ್ಲ ಅಂದ್ರೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ರೈತರು ಗಣರಾಜ್ಯೋತ್ಸವ ಆಚರಣೆಗೆ ಏನು ಸಮಸ್ಯೆ ಮಾಡಲ್ಲ ಅಂತ ಅವ್ರು ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ. ನಾವು ಕೂಡ ದೇಶಭಕ್ತರು, ಧ್ವಜಾರೋಹಣ ಮಾಡ್ತೀವಿ, ಅದಾದ್ಮೇಲೆ ನಾವು ರ್ಯಾಲಿಯಲ್ಲಿ ಪಾಲ್ಗೊಳ್ಳೋದು ಅಂತ ಹೇಳಿದ್ರು. ಈಗ ಬೆಳಗಾವಿಯಲ್ಲಿ ವಿನೂತನವಾಗಿ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡೋಕ್ಕೂ ಮುಂಚೆ ಟ್ರ್ಯಾಕ್ಟರ್ನಲ್ಲೇ ಧ್ವಜಾರೋಹಣವನ್ನ ಮಾಡಿದ್ದಾರೆ ರೈತರು.
ರಾಜ್ಯೋತ್ಸವಕ್ಕೆ ಕರ್ನಾಟಕ ರೈತ ಸೇನೆಗೆ ಒಂದೇ ಭಾರತ ದೇಶದ ರೈತರು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ.